ಆರ್ಥಿಕ ಪರಿಸ್ಥಿತಿ ಕಟ್ಟಿತ್ತು. ನನ್ ಕಡೆ 10 ರೂಪಾಯಿನೂ ಇರ್ಲಿಲ್ಲ. ಯಾರ್ದು ಹೊಲಕ್ ಸಿಂಗಾರ್ಸಕ್ ಹೋಗೋದು, ಕಳೆ ತೆಗಿಯಕ್ ಹೋಗೋದು, ಈ ತರ ಮಾಡ್ತಿಲ್ಲ. ರೈತರ ಕೂಟ ವ್ಯವಹಾರ ಮಾಡ್ತಿದ್ದೆ. ಜೋಳಗ ವರ್ಷಾನ್ಗಟ್ಲೆ ಆಗಷ್ಟು ಜೋಳ ನನ್ಗೆ ಉದ್ರಿ ಕೊಡ್ತಿದ್ರು ರೈತರು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ KH ಪಾಟೀಲ್ ಈ ಕೃಷಿ ವಿಜ್ಞಾನ ಕೇಂದ್ರ ನಮ್ಗೆ ಮಹಿಳೆಯರಿಗೆ ಅಂದ್ರೆ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಒಂದ್ ಟ್ರೈನಿಂಗ್ ಆಗಲಿ, ಒಂದೇನೋ ಮಹಿಳೆಯರು ಮುಂದೆ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಒಂದ್ ಟ್ರೈನಿಂಗ್ ಆಯ್ತು, ಯಾವ ತರಬೇತಿ ಆದ್ರೂ ನಾವ್ ಅಲ್ಲಿ ತಗೋಬಹುದು. ಒಂದ್ ಟೇರ್ಲಿಂಗ್ ತಗೋಬಹುದು, ಒಂದ್ ರೊಟ್ಟಿ ತಗೋಬಹುದು, ಒಂದ್ ಫುಡ್ ಐಟಮ್ಸ್ ನೊಳಗ ಪ್ರತಿಯೊಂದು ಮಾಡಾಕನು ಅಲ್ಲಿ ಅನುಕೂಲ ಐತ್ರಿ. ಟ್ರೈನಿಂಗ್ ಕಲಿಯಾಕ ಅದನ್ನೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವ್ರು ಅನುಕೂಲ ಮಾಡಿ ಕೊಡ್ತಾರ. ನಮ್ಮ HK ಪಾಟೀಲ್ರು, ನಮ್ಮ DR ಪಾಟೀಲ್ರು ಅವರೆಲ್ಲ ಬಹಳ ಪ್ರೋತ್ಸಾಹ ಕೊಡ್ತಾರೆ ಮಹಿಳೆಯರಿಗೆ. ನಮ್ಮಂತ ಮಹಿಳೆಯರ ಮುಂದ್ ಕರೀತಾರ್ರಿ ಅವ್ರು. ಅದು ಒಂದ್ ಇಲ್ಲಿ ನಮ್ಮ ಹುಲ್ಕೋಟಿ ಗ್ರಾಮದೊಳಗ ಬಾಳ ಫೇಮಸ್ ಐತ್ರಿ. ಹ್ಞೂನ್ರಿ. ನಮ್ ತರಾನ ಎಲ್ಲಾರು ತಗೋಬಹುದ್ರಿ. ಇಲ್ಲಿ ಟ್ರೈನಿಂಗ್ ತಗೋಬಹುದು. ಎಲ್ಲಾ ಮಹಿಳೆಯರು ಬಂದು ತಗೊಂಡ್ ಭಾಗವಹಿಸ್ಲಿ ಅನ್ನೋದ ನಮ್ದೊಂದ್ ಆಸೆ. ಹುಲ್ಕೋಟಿ ಹೇಳಾಕಷ್ಟ ಒಂದ್ ಹಳ್ಳಿ ಆಗೇತ್ರಿ, ಆದ್ರ ಬಾಳ ಫೇಮಸ್. ಹೌದ್ರಿ, ಇದು ಸಿಟಿಕ್ಕಿಂತಾನು ನಮ್ಗ ಡೆವಲಪ್ಮೆಂಟ್ ಐತ್ರಿ. ಇಲ್ಲಿ ಎಲ್ಲಾ ರೀತಿಯಿಂದ ಎಲ್ಲಾ ಐಟಮ್ಸ್ ಸೇಲ್ ಆಗ್ತದ. ಎಲ್ಲಾ ಸೇಲ್ ಆಗ್ತದ. ಹೆಸರಿಗೆ ಅಷ್ಟೇ ಇದು ಗ್ರಾಮೀಣ ರೀ. ಎಜುಕೇಶನ್ಗೂ ಕೂಡ ಒಂದ್ ಬಾಲ್ವಾಡಿಲಿಂದ ಹಿಡಿದು ಆಮೇಲೆ LKG UKG ಲಿಂದ ಹಿಡಿದು ಡಿಗ್ರಿ ವರೆಗೂನು ಕಲಿಯಾಕ ಒಂದ್ ಇಂಜಿನಿಯರಿಂಗ್, ನರ್ಸಿಂಗ್ ಎಲ್ಲಾ ತರದ್ದು ಇಲ್ಲಿ ಪ್ರೋತ್ಸಾಹ ಐತ್ರಿ. ಕಲಿ ಮಕ್ಳಿಗೂ ಕೂಡ ಇಲ್ಲಿ ಪ್ರೋತ್ಸಾಹ ಐತಿ. ಎಲ್ಲೆಲ್ಲಿ ಇವ್ರ ಬಂದು ಇಲ್ಲಿ ಇದು ಹುಲ್ಕೋಟಿ ಯಾಕೆ ಬೆಳೆದೈತಿ ಅಂದ್ರ 2 ಮಕ್ಳು ಕರ್ಕೊಂಡ್ ಬಂದು ಒಂದ್ LKG UKG ಲಿಂದ ಕಲ್ಸಾಕ್ ಬಂದವ್ರು ಡಿಗ್ರಿ ತನ್ನ ಇಂಜಿನಿಯರ್ ಕಲಿಯೋವರೆಗೂನು ಇಲ್ಲೊಂದ್ ಮನಿ ಮಾಡ್ಕೊಂಡು ಜನ ಇರ್ತಾರ್ರಿ. ಅವ್ರಿಂದ ಇದು ಹುಲ್ಕೋಟಿ ಇಷ್ಟ ಬೆಳೆದೈತ್ರಿ. ಬಾಳ ಪ್ರೋತ್ಸಾಹ ಕೊಡ್ತಾರಿ. ಓದೋದಕ್ ಇಲ್ಲಿ ಡಿಮಾಂಡ್ ಐತ್ರಿ. ನಿಮ್ತ ಯಾರಾದ್ರೂ ಮಕ್ಳು ಕಲಿಸ್ಬೇಕಂದ್ರ ನಮ್ ಹುಲ್ಕೋಟಿಗೆ ಬರ್ಬೋದ್ರಿ. ಬಂದ್ ಮಕ್ಳು ಕಲಿಸ್ಬೋದು. ನಾನೇನ್ ಮಾಡಿದ್ದೆ, ನನ್ನಿಂದ ಮತ್ 4 ಮಂದಿಗೆ ನಾ ಕೆಲ್ಸಾನು ಕೊಟ್ಟೆ. ಅವ್ರು ಕಲಿತ್ರು. ಮತ್ ಅವ್ರು ನಮ್ಗೊಂಥರ ಇದನ್ನ ಅವ್ರು ಸ್ವಂತ ಉದ್ಯೋಗ ಮಾಡಕ್ ನಿಂತ್ರು. ಅವ್ರಿಗೆ ಒಂದ್ ಬಿಸ್ನೆಸ್ ಆತ. ಈಗ ಎಲ್ಲಾ ಕಡೆನೂ ಆಗ್ಯಾರ. 2000 ಇಸ್ವಿ ಒಳಗ ಯಾರು ಇರ್ಲಿಲ್ರಿ ರೊಟ್ಟಿ ಮಾಡೋರು ನಮ್ಮ ಇದ್ರೊಳಗ. ಅಂದ್ರ ಎಷ್ಟ್ ವರ್ಷ ಆತ್ರಿ ನೀವು ಬಿಸ್ನೆಸ್? ನಾನು 2000 ಇಸ್ವಿಲಿಂದ ಮಾಡಕ್. 25 ವರ್ಷ ಆತ್ರಿ. ಹೌದ್ರಿ. ಅವಾಗ ಇಲ್ಲಿ ನಮ್ ಕೃಷಿ ಕೇಂದ್ರದವ್ರು ಹುಲ್ಕೋಟಿ ಅವ್ರು HK ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದವ್ರು 2 ಸಂತಿ ಮಾಡಿದ್ರು. ರವಿವಾರ ಸಂತಿ, ಶನಿವಾರ ಸಂತಿ ಅಂತ. ಅವ್ 2 ಮಾರ್ಕೆಟ್ ನಾ ಗದಗದಲ್ಲಿ ಮಾಡ್ತಿದ್ವಿ. ಮತ್ ಮುಂದ ಒಂದ್ ತೆಗದ್ರ. ಆಮೇಲೆ ಇಲ್ಲಿ ಹುಲ್ಕೋಟಿ ಒಳಗ ಈಗ ಬುಧವಾರ ಸಂತೆ ಮಾಡಿದವ್ರ ನಾವ್. ಈಗ 20 ವರ್ಷದಿಂದ ಮಾಡಿದವ್ರ. ಅದನ್ನ ಸ್ಟಾರ್ಟ್ ಮಾಡಿದವ್ರ ಮಾರ್ಕೆಟ್. ಅವಾಗೆಲ್ಲಾ ಮಹಿಳೆಯರು ಕೂಡಿ ಗುಂಪಿನಿಂದ, ಸ್ವಸಹಾಯ ಗುಂಪಿನಿಂದ ಸೇರಿ ಎಲ್ಲಾರು ಕೂಡಿ ಒಂದೊಂದು ಪ್ರಾಡಕ್ಟ್ ಮಾಡಿ ಎಲ್ಲಾರ್ದು ಒಂದೊಂದ್ ಮಾರ್ಕೆಟ್ ಮಾಡ್ತಿದ್ವಿ. ಈಗ KVK ಒಳಗ ಟ್ರೈನಿಂಗ್ ಕೊಡಾಕತ್ತಾರಂತ ನಿಮಗ್ ಹೆಂಗ್ ಗೊತ್ತಾತ? ಅವಾಗ ಹೆಂಗ್ ಹೋದ್ರಿ? ಇಲ್ಲ, ನಮ್ ಕಡೆ 10 ರೂಪಾಯಿನೂ ಇರ್ಲಿಲ್ರಿ. ಕಷ್ಟ ಜೀವನ ಇತ್ತ. ಅವತ್ತ ನಾನು ಒಂದ್ ಮಗಳು ಕಟ್ಕೊಂಡ್ ಜೀವನ ಮಾಡ್ಬೇಕಾಗಿತ್ತು. ಆರ್ಥಿಕ ಪರಿಸ್ಥಿತಿ ಕಟ್ಟಿತ್ತು. ನನ್ ಕಡೆ 10 ರೂಪಾಯಿನೂ ಇರ್ಲಿಲ್ಲ. ಯಾರ್ದು ಹೊಲಕ್ ಸಿಂಗಾರ್ಸಕ್ ಹೋಗೋದು, ಕಳೆ ತೆಗಿಯಕ್ ಹೋಗೋದು, ಈ ತರ ಮಾಡ್ತಿದ್ದೆ. ಮಗಳನ್ನ ನೋಡ್ಕೋಬೇಕಾಗಿತ್ತು. ಆ ಟೈಮ್ದಲ್ಲಿ 10 ರೂಪಾಯಿ ತುಂಬ ಉಳಿಲಿ, ಮಗಳೈತಿ ನೀನು ಬೇಕಲ್ಲ ಅಂದ್ರ ಅವಾಗ ಅದನ್ನ ಸ್ವಸಹಾಯ ಗುಂಪಿಗೆ ಸೇರಿದೆ. ಸ್ವಸಹಾಯ ಗುಂಪಿಗೆ ಸೇರಿ ವಾರಕ್ಕೆ 10 ರೂಪಾಯಿ ಉಳಿಸಿ ಹಾಕ್ರಿ. ಅಷ್ಟ್ ಮಾಡೋದ್ರಾಗನ ಇಲ್ಲ ಅಲ್ಲಿಂದ ಏನಾರ ಒಂದ್ ಕೇಳ್ಕೋಬೇಕಲ್ಲ ಅಂತ ಹೇಳಿ ನಾನ ಅಲ್ಲಿಗೆ ಬಂದೆ. ಏನಾರ ಒಂದ್ ಉದ್ಯೋಗ ಮಾಡಿದ್ರ ನಾ ರೊಟ್ಟಿ ಮಾಡಕ್ ಅಷ್ಟು ಇದು ಇದ್ದೆ. ರೊಟ್ಟಿ ಮಾಡೋ ಆಸೆ ಇತ್ತು ನನಗೆ. ಆ ತರ ರೊಟ್ಟಿ ಮಾಡಿದ್ರಾತು, ಏನಾರ ಒಂದ್ ಕೆಲ್ಸ ಕೇಳಿದ್ರಾತು ಅಂತ ಹೇಳಿ ಅಲ್ಲಿಗೆ ಬಂದೆ. ಅವಾಗ ಅವ್ರನ್ನ ಕೇಳಿದಾಗ ಹೇಳಿದ್ನಲ್ಲ ನಿಮ್ಗೆ 50 ರೂಪಾಯಿ ಅವ್ರ ನನಗ್ ಸಜ್ಜೆ ತರ ಕೊಟ್ರು ಅಂತ ಹೇಳಿ. ಅವತ್ಲಿಂದ ನಾ 50 ರೂಪಾಯಿ ಕೊಟ್ಟಿದ್ ನನಗ ಅದ ಚಾನ್ಸ್ ಸಿಕ್ತು. ಏನು ಅವ್ರ ಕಡೆ ಬಂದು ಮೇಡಮ್ ಅವರ ಮೊನ್ನೆ ಒಂದ್ 50 ರೊಟ್ಟಿ ಕೊಟ್ಟಿದ್ರಲ್ಲ, ಯಾರ್ ಮಾಡಿದ್ರಿ ಅಂದ್ರೆ ಇಲ್ರಿ ಜಯಮ್ ಮಾಡಿದ್ಲು ಅಂದಾಗ, ಇಲ್ರಿ ನಮ್ಮ ಮನ್ಯಾಗ ಮದ್ವೆ ಐತಿ 1000 ರೊಟ್ಟಿ ಬೇಕಲ್ಲ ಅಂದಾಗ ಅವಾಗ 4 ಮಂದಿ ಕೂಡಿಸ್ಕೊಂಡ್ 4 ಮಂದಿಗೆ ನಾ ಕೆಲಸ ಕೊಟ್ಟು ಅವತ್ತಿನ ಟೈಮ್ ನಾನು ಮಾಡಾಕ್ ನಿಂತಿದ್ದೆ. ಇಲ್ಲಿವರೆಗೂ ವರ್ಷಕ್ಕೆ 40-50 ಚೀಲ ಜೋಳ ಹೋಗ್ತಿತ್ತು. ಒಂದ್ 10-20 ಚೀಲ ಸಜ್ಜಿ ಹೊಕ್ಕಿತ್ತು, ರಾಗಿ ಹೊಕ್ಕಿತ್ತು. ಅಷ್ಟೆಲ್ಲ ನಾ ಮಾಡ್ತೀವಿ. ಅವಾಲಿಂದಾನ ನಮ್ದು ಸ್ಟಾರ್ಟ್. 25 ವರ್ಷ. ಈಗೂ ರೊಟ್ಟಿ ಮಾಡ್ತೀರಿ? ಮಾಡ್ತೀನಿ. ಮಷಿನ್ ಮೇಲೆ ಮಾಡ್ತೀರಿ? ಇಲ್ಲ, ನಮ್ದೆಲ್ಲಾ ಕೈ ಕೆಲಸ ಆಯ್ತು. ಕೈ ಕೆಲಸ. ಇಲ್ಲಿವರೆಗೂ ನಮ್ ಕಡೆ ಯಾವ ಮಿಷನ್ ಇಲ್ಲ ನೋಡ್ರಿ ನೀವು. ನಾವ್ ಯಾಕೆ ಇದು ಇಲ್ಲ. ಆದ್ರ ದುಡ್ಡೇನ್ ಸಂಪಾದನೆ ಮಾಡಿಲ್ಲ. ನಾವ್ ಇವತ್ತಿಗೆ ಬಾಡಿಗೆ ಮನ್ಯಾಗ ಇರ್ತೀನಿ. ಕಸ್ಟಮರ್ನ ಹಚ್ಕೊಂಡಿವಿ. 10 ರೂಪಾಯಿ ಕಮ್ಮಿ ಆಗಿ ಒಳ್ಳೆ ಹೆಸರು ಬೆಳೆದೈತಿ. ಹೆಸರು ಮಾತ್ರ ಎಲ್ಲಾ ಕಡೆ ಐತ್ರಿ. ಆಮೇಲೆ 10 ರೂಪಾಯಿ ಹೆಚ್ಚುನು ಕೊಡ್ತೇನೆ, 10 ರೂಪಾಯಿ ಕಮ್ಮಿ ಕೊಡ್ತೇನೆ. ಆ ತರ ನಾವ್ ಒಂದು ಬಿಸಿನೆಸ್ ಮಾಡಿ. ಎಷ್ಟ್ ತಿಂಗಳಿಗೆ ನಿಮ್ದು ಎಷ್ಟ್
ಉಳಿತಾಯ ಆಕತಿ ನಿಮ್ಮ ಖರ್ಚು ವೆಚ್ಚಗಳನ್ನ ಎಲ್ಲಾ ತೆಗದ. ಸೀಸನ್ ಒಳಗ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದ್ರಿ. ಅದೇ ಪ್ರತಿ ತಿಂಗಳ ಒಂದ್ 25-30 ಸಾವಿರ ಅಂತರೂ ನಾ ಸಂಪಾದನೆ ಮಾಡ್ತೀನಿ. 25ರಿಂದ 30 30 ಸಾವಿರ ಸಾವಿರ ಸಂಪಾದನೆ. ಆಮೇಲೆ ಇವನ್ನ ಹಿಟ್ಟು ಖಾರ ಇಂಥವೆಲ್ಲ ಪ್ರಾಡಕ್ಟ್ ನಿಮ್ಗ್ ಬೇಕಾಗಿರೋ ಪ್ರಾಡಕ್ಟ್ ಗಳನ್ನ ಎಲ್ಲಿಂದ ತರ್ತೀರಿ ನೀವು? ನಾವ್ ಎಲ್ಲಾ ತರದ ಕಾಳು ತರ್ತೇನ್ರಿ. ಕಾಳು ತರ್ತೇನೆ. ಜೋಳ ಬೇಕಾ ಕಾಳು ತರ್ತೇನೆ. ಜೋಳ ಆಮೇಲೆ ಗೋಧಿ ತರ್ತೇನ್ರಿ. ಜವಾರಿ ಗೋಧಿ ಉಂಡಿ ಮಾಡಾಕ ಹ್ಞೂನ್ರಿ. ಅಕ್ಕಿನೂ ನಾನ ಹಿಟ್ಟು ರೆಡಿ ಮಾಡ್ತೀವಿ. ಪುಟಾಣಿ ತರ್ತೇನ್ರಿ ಚೀಲ್ಗಟ್ಲೆ. ಹ್ಞೂನ್ರಿ ಪುಟಾಣಿ ತರ್ತೀವಿ. ಕಡ್ಲಿ ಬೇಳೆ ತರ್ತೀವಿ. ಎಲ್ಲಾ ಶೇಂಗಾದ ಕಾಳು ಚೀಲ್ಗಟ್ಲೆ. ನಾನು ಹೊರಗಿನ ಹಿಟ್ಟು ಏನು ತರುದಿಲ್ಲ. ಅದರ್ಲಿಂದ ನಾ ಹಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತೀನಿ. ನಿಮಗ್ ಸಪೋರ್ಟ್ ಯಾರ್ ಮಾಡಿದ್ರ? ಫಸ್ಟ್ ಗೆ ನಾನು ಬಿಸ್ನೆಸ್ ಕಟ್ಕೋಬೇಕಂದಾಗ ನನ್ನ ಫ್ಯಾಮಿಲಿಯಲ್ಲಿ ಯಾವ ತರ ಸಪೋರ್ಟ್ ಇತ್ತು ನಿಮಗ? ಫ್ಯಾಮಿಲಿಯಲ್ಲಿ ಒಂದ್ ಸ್ವಲ್ಪ ಸಪೋರ್ಟ್ ಕಮ್ಮಿ ಇತ್ರಿ. ಆಮೇಲೆ KVK ಅವ್ರು ನನ್ಗ್ ಸಪೋರ್ಟ್ ಮಾಡಿದ್ರು. ನಾನ ಮಾರ್ಕೆಟ್ ಮಾಡ್ತಿದ್ನಿ. ಟೈಮ್ ಸಿಕ್ಕಾಗ ವಾರಕ್ಕೊಂದಿನ ಹೋಗಿ ಜೋಳ ಹಾಕೊಳ್ಳೋದು. ಆಮೇಲೆ ರೈತರ ಕೂಟ ವ್ಯವಹಾರ ಮಾಡ್ತಿದ್ದೆ. ಜೋಳಾಗ ವರ್ಷಾನ್ಗಟ್ಲೆ ಆಗಷ್ಟು ಜೋಳ ನನ್ಗ ಉದ್ರಿ ಕೊಡ್ತಿದ್ರು ರೈತರು. 10-20 ಚೀಲ ನನ್ಗ್ ಜೋಳನ ಉದ್ರಿ ಕೊಡ್ತಿದ್ರು ರೈತರು ಕೊಡ್ತಿದ್ರು. ನೀ ದಿನ ಬಿಸಿನೆಸ್ ಮಾಡಿದ್ರ ನಮಗ್ ದುಡ್ಡು ಕೊಡುವ ಅಂತ ಆತರ ನನಗ್ ರೈತರು ತಾವ ಗಾಡಿ ತಗೊಂಬಂದು ನನ್ ಮನ್ಯಾಗ ಜೋಳ ಹಚ್ಚಿ ಹೋಗಿದ್ರಿ. ರೈತರ ಸಪೋರ್ಟ್ ಬಹಳ ಇತ್ರಿ. ಆಮೇಲೆ ನಮ್ ತಂದೆಯವರು ನಮಗ್ ಸಪೋರ್ಟ್ ಮಾಡ್ತಿದ್ರು. ಮನ್ಯಾಗ ಎಲ್ಲಾರು ನಮ್ ತಾಯಿಯರಾತು ಅವ್ರು ಒಂದ್ ಸ್ವಲ್ಪ ಮನ್ಯಾಗ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಅವತ್ತ ನಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ ಮಳೆಗಾಲ ಕಮ್ಮಿ ಇತ್ತು. ಪ್ರತಿಯೊಬ್ರು ನಾನು ಬರ್ತೇನೆ ನೀನು ಬರ್ತೇನೆ ಅವ್ರಿಗೆ ಎಲ್ಲಾರ್ಗಿ ಕಲಿಸಿದೆ. ನಾ ರೊಟ್ಟಿ ಮಾಡಿ ಕೆಲ್ಸಕ್ ಕರ್ಕೊಂಡ್ ಒಂದ್ ರೊಟ್ಟಿ ಮಾಡಕಂತ ಒಂದ್ ಮನಿ ಮಾಡಿ ಅವ್ರಿಗೆಲ್ಲಾ ಕಲಿಸಿ ಅವ್ರಲಿಂದ ರೆಡಿ ಮಾಡಿ ಕೊಡೋರು ನಾ ಮಾರಾಟ ಮಾಡ್ಕೊಂಡ್ಬರ್ರಿ. ಈ ತರ ಮಾಡಿ ಮಾಲ್ ಮಾತ್ರ ಎಲ್ಲಾ ನಾನ ಹಾಕ್ತಿದ್ದೆ. ಈಗ ಉಪ್ಪಿನಕಾಯಿ ಅವು ಎಲ್ಲಾ ಮಾಡ್ತೀರಿ? ಉಪ್ಪಿನಕಾಯಿ ಮಾಡೋದ್ ಕಮ್ಮಿ ರೀ. ಕಡಿಮೆ. ಚಟ್ನಿ ಉಪ್ಪಿನಕಾಯಿ ಚಟ್ನಿ ಮಾಡ್ತೀನ್ರಿ. ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರಳ ಚಟ್ನಿ, ಮೆಂತ್ಯ ಚಟ್ನಿ ಇಂತಾವೆಲ್ಲ ಮಾಡ್ತೀನಿ. ಮಸಾಲಾ ಖಾರ, ಕೆಂಪ್ ಚಟ್ನಿ ಮಾಡ್ತೀನಿ. ಅದ್ರ ಕೂಟನ ನಾನು ಸರಸ್ ಮೇಳವನ್ನ ಬೆಳಗಾವ್ ಸಿರಿಸಿ ಅವೆಲ್ಲ ಎಲ್ಲಿ ಹಾಕ್ತಾರ ಅಲ್ಲಿ ಗೌರ್ಮೆಂಟ್ ಅವನು ಕೂಡ ಮಾಡ್ತೀನಿ. ಪ್ರೈವೇಟುನು ಮಾಡ್ತೀನಿ. ಪ್ರೈವೇಟ್ ಮೇಳವನ್ನ ಮಾಡ್ತೀನಿ. ಸ್ಟಾಲ್ ಎಲ್ಲೆಲ್ಲಿ ಹಾಕ್ತಾರ ಅಲ್ಲಿ ಅಮೌಂಟ್ ಕಟ್ತೀವ್ರಿ. ಒಂದ್ ಸ್ಟಾಲ್ಗೆ 15 ಸಾವಿರ 20 ಸಾವಿರ ಹಂಗಿರ್ತಾವ. ಅಲ್ಲಿ ಅದನ್ನು ಮಾಡ್ತೀವಿ. ನನ್ ಮಗಳದ ವಯಸ್ಸಿಗೆ ಬಂದ ಆಕಿನ ಸಪೋರ್ಟ್ ಕೊಟ್ಲು. ಆಕಿದ ಸಪೋರ್ಟ್ ಬಾಳ ಇತ್ತು. ಎಲ್ಲಾರು ಕೂಡಿ ಮಾಡಿದ್ವಿ. ಆಮೇಲೆ ಈಗ ನನ್ ಮಗಳು ಕೂಡ ಸ್ವಂತ ಉದ್ಯೋಗ ಅದನ್ನೇ ಮಾಡ್ತಾಳೆ. ಸ್ಟಾಲ್ ಹಾಕೋದು ಅದನ್ನ ಎಲ್ಲ. ಏನ್ ಜೀವನ ಮಾಡಕ್ ಏನು ಕಷ್ಟಕರ ಇಲ್ಲ? ಆರಾಮದಿ. ಅದ್ರ ಪೂರ್ತಕ್ಕೆ ಏನು ಕೊರತೆ ಇದ್ರ ಮೇಲೆ ಜೀವನ ಕಟ್ಟ. ಹೌದೌದು. ನಮ್ದೇನು ಆಸ್ತಿ ಇಲ್ಲ. ನಾವ್ ಇದ್ರ ಮೇಲೆನ ಮಾಡಿ ಮತ್ ವಯಸ್ಸಾದವ್ರ ಅದ್ರ ಮನೆ ತಂದೆ ತಾಯಿ ಅವ್ರನ್ನೂ ನೋಡ್ಕೋಬೇಕು. ಎಷ್ಟ್ ಜನ ಕೆಲಸದವ್ರ ಇಟ್ಕೊಂಡ್ರಿ? ಈಗ ಸದ್ಯಕ್ಕೆ ಒಂದ್ 3-4 ಜನ ಅದ. 3-4 ಜನ ಅದ. ಈಗ ಒಂದಿಟ್ಟು ಲಾಕ್ಡೌನ್ ಅದನ್ ಸುಟ್ಟು ಮತ್ ಕಮ್ಮಿ ರೀ. ಆದ್ರ ನಾನು ಊರ್ ಮೇಲೆ ವ್ಯಾಪಾರ ಒಂದ್ ಮಾಡ್ತೇವಲ್ರಿ. ಸ್ಟಾಲ್ ಹಾಕೋದು. ಹ್ಞೂನ್ರಿ. ಅಷ್ಟ್ 1-2-3 ಮಂದಿ ನಡ್ಸ್ಕೊಂಡ್ ಹೋಗ್ತಾರ. ಮನ್ಯಾಗ ಎಲ್ಲಾರು ನಮ್ ತಮ್ಮನ ಹೆಂಡತಿದಾಳ್ರಿ. ಆಕೆ ಸಪೋರ್ಟ್ ಮಾಡ್ತಾವ. ನಮ್ ತಾಯಿಯವ್ರ ಈಗ ಒಟ್ಟು ವಯಸ್ಸಾಗೈತವ್ರಿ. ಅವ್ರು ಇಲ್ಲಿ ಮಟನ ಸಪೋರ್ಟ್ ಮಾಡ್ಯಾರ. ಒಟ್ ಅವ್ರು ನಡ್ಸ್ಕೊಂಡ್ ಹೋಗ್ತಾರ. ನಾ ಇಲ್ಲ ಅಂದ್ರು ನಡ್ಸ್ಕೊಂಡ್ ಹೋಗ್ತಾರ. ನಮ್ಮ ಮಗಳು ನಾನು ಮಕ್ಳು ಸೇರಿ ನಾನು ಬಿಸಿನೆಸ್ ಮಾಡ್ತೀನಿ. ಹೊರಗೂ ಹೋಗ್ತೇನೆ. ಬರೀ ನಿಮ್ದ ಯಾವ ತರ ಮಾಡ್ತೀರಿ ಏನೇ ತೋರ್ಸ್ರಿ. ಗುಳ್ಳಡ್ಕಿ ಉಂಡಿ ಮಾಡಾತಾರ ನೋಡ್ರಿ. ಬಾಳ ಅಂದ್ರ ಬಾಳ ಸ್ಪೆಷಲ್. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದ್ರಿ. ಅದ್ರಾಗ ನಮ್ಮ ಧಾರವಾಡ ಸ್ಪೆಷಲ್ ಅನ್ಬೋದು. ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ಗುಳ್ಳಡ್ಕಿ ಉಂಡಿನ ರೀ ಇದೆ. ಮಾಡಾತಾರ. ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಆಂಟಿ ನಿಮ್ ಹೆಸರ್ರಿ? ಸರೋಜ. ಗುಳ್ಳಡ್ಕಿ ಉಂಡಿ ಮಾಡಾತಾರ. ಇವನ್ನ ಎಣ್ಣ್ಯಾಗ ಕರ್ದ್ ತೆಗದ್ ಆಮೇಲೆ ಉಂಡಿ ಕಟ್ತೇವೆ. ಎಷ್ಟ್ ವರ್ಷದಿಂದ ಮಾಡಾತ್ತೀರಿ ನೀವು ಇದನ್ ಕೆಲ್ಸ? ಈಗ ಇದಾಗ್ಲಿ 15-20 ವರ್ಷ. 15-20. ಇವ್ರ ಏನಾಗ್ಬೇಕ್ರಿ? ನಮ್ ತಮ್ಮನ. ಅಂಟಿ ಅವ್ರ ತಮ್ಮನ್ ಹೆಂಡ್ತಿರಿ ಇವ್ರ. ಈಗ 15-20 ವರ್ಷದಿಂದ ಮಾಡಾತ್ತೀರಿ? 25 ವರ್ಷ. ಇದು ಬೆಲ್ಲ ಹಾಕಿದ್ದಲ್ರಿ? ಬೆಲ್ಲ ಹಾಕಿ. ಆಲ್ರೆಡಿ ನಾನು ಎಲ್ಲಾ ಫುಡ್ ಮಾಡಿಟ್ಟಿದ್ದ ಈಗಾಗಲಿಗೆ ತೋರ್ಸ್ಯಾರ ಮೇಡಮ್ ಅರ. ಹೊರಗ ಚಕ್ಲಿ ಅವಲಕ್ಕಿ ಉಂಡಿ ಎಲ್ಲಾ ತೋರ್ಸ್ಯಾರ. ಇವಾಗ ಮಾಡಾಕತ್ತದಂದ್ರ ಗುಳ್ಳಡ್ಕಿ ಉಂಡಿ ಅಷ್ಟ. ನಮ್ಮ ಉತ್ತರ ಕರ್ನಾಟಕ ಫುಡ್ ಯಾರಿಗಾದ್ರೂ ಬೇಕಂದ್ರ ಆರ್ಡರ್ ಮಾಡ್ಬೋದ್ರಿ. ಆಂಟಿ ಅವ್ರ ನಂಬರ್ ಹೇಳ್ತಾರ. ನಂಬರ್ ನೋಟ್ ಮಾಡ್ಕೋರಿ. ತಪ್ಪದೆ ಆರ್ಡರ್ ಮಾಡ್ರಿ. ಪ್ರೋತ್ಸಾಹ ಕೊಡ್ರಿ ಅವ್ರಿಗೆ ಎಲ್ಲಾರು. ನಿಮ್ ನಂಬರ್ ಹೇಳ್ರಿ. ನಮ್ ನಂಬರ್ 9481128239.
ನಮ್ಮ ಅಂಗಡಿ ಹೆಸರು ಸತ್ಯನಾರಾಯಣ ಹೋಮ್ ಫುಡ್ ಪ್ರಾಡಕ್ಟ್. ಈಗಿನ ಯುವ ಜನಾಂಗ ನಮ್ಮಂತ ಯುವ ಜನತೆಗೆ ಮಹಿಳೆಯರಿಗೆ ಆಗಿರ್ಬೋದು, ಪುರುಷರಿಗೆ ಆಗಿರ್ಬೋದು, ಬಿಸಿನೆಸ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ ತರ ಮಾಡ್ಬೇಕು, ಹೆಂಗ? ನಾವು ಸ್ಟಾರ್ಟಿಂಗ್ ಯಾವ್ದಾರ ಒಂದ್ ಟ್ರೈನಿಂಗ್ ಅದ್ ತಗೋಬೇಕಂತಿಲ್ಲ, ಆದ್ರೂ ತಗೋಬೇಕ್ರಿ ಟ್ರೈನಿಂಗ್ ತಗೋಬೇಕು. ಅದು ಇಲ್ಲ ಅಂದ್ರೆ ನಾವು ನೋಡಿ ನಾವ್ ಮಾಡಕ್ ನಮ್ಮ ಹಿರಿಯರ ಮನೆಯಲ್ಲಿ ಮಾಡ್ತಿರ್ತಾರ, ಅದನ್ನು ನೋಡಿ ನಾವ್ ಮಾಡ್ಬೋದು. ಹೆಣ್ಮಕ್ಳಂತ್ರು ಎಲ್ಲಾರು ಅಡಿಗೆ ಮಾಡೇ ಮಾಡ್ತಾರ, ಮಾಡ್ಬೋದ್ರಿ. ಮಾಡಿ ಈಗ ಕೈ ಕಟ್ಕೊಂಡ್ ಕುಂತ್ರಿ ಯಾ ಕೆಲ್ಸ ಆಗೋದಲ್ರಿ. ಗಂಡ ಕುಡಿದು ಬರ್ತಾನ, ರೊಕ್ಕ ಕಸ್ಕೊಂತಾನ, ನಮ್ ಜೀವನ ನಡೆಯಂಗಿಲ್ಲ ಅಂತೇಳಿ ನಾವೇನೋ ಒಂದ್ ಆತ್ಮಹತ್ಯೆ ಮಾಡ್ಕೊಂತೀವಿ, ಇಲ್ಲ ತವ್ರ ಮನೆಗ್ ಹೊರಟು ಹೋಗ್ತಿವಿ. ಎಲ್ಲೇ ನಾವ್ ಹೋಗ್ಲಿ ಯಾರಿಗೆ ಭಾರ ಆಗ್ದಂಗ ನಮ್ ಸ್ವಂತ ನಮ್ ಕಾಲ್ ಮೇಲೆ ನಿಂತು ಮಹಿಳೆಯರಿಗೆ ದುಡಿಲಿಕ್ಕೆ ಬೇಕಾದಂಗ ಸಮಾಜ ದೊಡ್ಡದದ, ನಾವ್ ದುಡ್ಕೋಬಹುದು. ದುಡಿದು ನಮ್ ಜೀವನವನ್ನ ಕಟ್ಕೋಬಹುದು. ಅದಕ್ ನನ್ನ ತರಾನ ಎಲ್ಲಾ ಮಹಿಳೆಯರು ಮುಂದುವರೆದು ಒಂದು ಬಿಸಿನೆಸ್ ಮಾಡಿ, ಒಂದು ವ್ಯಾಪಾರ ಮಾಡಿ, ಒಂದ್ ರೊಟ್ಟಿ ಆಗ್ಲಿ ಚಟ್ನಿ ಆಗ್ಲಿ ಯಾವ್ದೋ ಒಂದು ವ್ಯಾಪಾರ ಮಾಡಿ ನಾವು ಬದುಕಾಕ ದಾರಿ ಐತಿ. ಎಲ್ಲಾರು ನಾನು ಹಂಗ ಮುಂದ್ ಬರ್ಬೇಕ ಅನ್ನೋದ ನನ್ನೊಂದ್ ಆಸೆ. ಈಗ ಎಷ್ಟೋ ಮಂದಿ ಕಳಿಸ್ತೀನ್ರಿ ನಾ ಪಾರ್ಸಲ್, ರಾಯಚೂರಿಗೆ ಕಳಿಸ್ತೀನಿ. ಈ ಕಡೆಯಿಂದ ಕೊಪ್ಪಳಿಂದ ಹುಬ್ಳಿಗ್ ಹೋಗ್ತಿರ್ತಾರ, ಅವ್ರು ಬಂದ್ ನನಗ ಆರ್ಡರ್ ಕೊಟ್ಟು ಹೋಗ್ತಾರ. ಹೋಗುವಾಕ ಮಾಡಿಡ್ರಮ್ಮ ನಾವ್ ತಗೊಂಡ್ ಹೋಗ್ತಿವಿ ಅಂತಾರ. ಇದು ಹೈವೇ ಅಲ್ಲ, ಹಾವೇ ಹುಬ್ಳಿ ಹೈವೇ. ಹ್ಞೂನ್ರಿ, ರಾಯಚೂರ್ ಅವ್ರ ಬಸ್ಸಿಗೆ ಇಟ್ಟು ಕಳಿಸ್ತೀನಿ. ಅವ್ರ ನನಗ ದುಡ್ಡು ಹಾಕ್ತಾರ, ಫೋನ್ ಪೇ ಹಾಕ್ತಾರ. ಅವ್ರ ದುಡ್ಡು ಬಂದಿದ್ ನಾ ಪಾರ್ಸಲ್ ಕಳಿಸ್ತೇನೆ. ಬೀದರ್ ಅವ್ರನ್ನೆಲ್ಲಾ ರಗಡ್ ಕಳ್ಸೇನ್ರಿ ನಾನು ಆರ್ಡರ್ಸ್, ರೊಟ್ಟಿ ಚಟ್ನಿ, ಆಮೇಲೆ ಈ ತರದ್ ನಮ್ಮ ಅಡ್ರೆಸ್ ಎಲ್ಲಾ ಚಕ್ಲಿ ಕೊಡ್ಬಾಳೆ ಅವ್ರ ಏನ್ ಕೇಳ್ತಾರ ಎಲ್ಲಾ ನಾನು ಪಾರ್ಸಲ್ ಕಳಿಸ್ತೇನೆ. ಈಗೂ ಕಳಿಸ್ತೇನೆ. ಇನ್ನು ಇದನ್ನ ಇಂಪ್ರೂವ್ ಮಾಡ್ಬೇಕು, ಬೆಳೆಸ್ಬೇಕಂತ ಆಸೆ ಐತಿ? ಐತ್ರಿ, ನಮ್ಗಿನ್ನ ಆಸೆ ಐತಿ. ಇನ್ನ ದೊಡ್ಡ ಪ್ರಮಾಣ ಮಾಡ್ಬೇಕು ಅನ್ನೋದೈತಿ. ಬೆಳಸಂತ ಬೇಡಿಕೆ ಹೆಚ್ಚಾತಂದ್ರ ಯಾಕಂದ್ರೆ ಈಗ ಲೇಬರ್ಸ್ ಪ್ರಾಬ್ಲಮ್ಸ್ ಬಾಳ ಐತ್ರಿ. ಅದಕ್ಕ ಮಿಷನ್ ನಾ ಮಾಡ್ಬೋದ್ರಿ. ಈ ಸದ್ಯಕ್ಕ ನನಗ ವ್ಯಾಲ್ಯೂ ಇರೋದೇನಂದ್ರ ಪ್ರೋತ್ಸಾಹ ಕೊಡೋ ಜನ ಏನಂದ್ರ ಕೈ ಕೆಲಸ ಮಾಡೋದ್ರಲಿಂದ ಅದಕ್ಕ ನನಗ ಡಿಮಾಂಡ್ ಮಾಡೋದ್ರೊಳಗ ರುಚಿನ ಬೇರೆ ಇರುತ್ತೆ. ಹ್ಞೂನ್ರಿ, ಎಲ್ಲಾದ್ರು ನನ್ ಕೈ ಕೆಲಸ ಯಾವ್ದಕ್ಕೂ ನನಗ್ ಮಿಷನ್ ಇಲ್ಲ. ಯಾವ್ದಿಲ್ಲ, ಆದ್ರ ಗ್ರೈಂಡರ್ ಒಂದ ಅಷ್ಟ ಐತ್ರಿ. ಉಳ್ದೈತಿ ಎಲ್ಲಾ ನಾ ಕೈ ಕೆಲಸ ಮಾಡ್ತೀನಿ. ಯಾವಕ್ಕೂ ನನಗ್ ಮಿಷನ್ ಇಲ್ಲ. ನಿಮಗೆ ಇಷ್ಟೆಲ್ಲಾ ಬಿಸ್ನೆಸ್ ಈಗ 25 ವರ್ಷದಿಂದ ಮಾಡಿರಲ್ರಿ? ಎಲ್ಲೆಲ್ಲಿ ಅವಾರ್ಡ್ ಸಿಕ್ಕಾವ್ ನಿಮ್ಗ? ಏನೇನ್ ಪ್ರೋತ್ಸಾಹ ಕೊಟ್ರ ನಿಮ್ಗ? ಅವಾರ್ಡ್ ಏನ್ರ ಸಿಕ್ಕವ್ರಿ? ಮೊನ್ನೆ ಹೋದ ವರ್ಷ ಗುಲ್ಬರ್ಗದವ್ರು ಅಲ್ಲೇನು 1 ನಂಬರ್ ಅವಾರ್ಡ್ ಸರಸ್ ಮೇಳದಾಗ ಬಂತ್ರಿ. 2ನೇದ ಸನ್ಮಾನ ಆತು ಇದರಿ ಕಲಬುರಗಿ ಶರಣ ಬಸವೇಶ್ವರ ದೇವಸ್ಥಾನದವ್ರು. ಅವ್ರ ತಮ್ಮ ಅಲ್ಲಿ ಕರೆಸಿ ನನಗ ಅವರು ಕೂಡ ಯೂನಿವರ್ಸಿಟಿಯಲ್ಲಿ ಒಂದು ಸನ್ಮಾನ ಮಾಡಿದ್ರು. ಆಮೇಲೆ ಗುಲ್ಬರ್ಗ ಒಂದ್ ಆತ್ರಿ. 2ನೇ ಬೆಂಗಳೂರಾಗೂ ನನಗ್ 2 ಅವಾರ್ಡ್ ಸಿಕ್ಕವ್ರಿ ಸರಸ್ ಮೇಳದಾಗ್ರಿ. ಆಮೇಲೆ ಬೆಳಗಾವ್ದಾಗೂ ಸಿಕ್ಕೈತ್ರಿ, ಗದಗದೊಳಗೂ ಸಿಕ್ಕೈತ್ರಿ. ನಮ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಉತ್ತಮಧಾರಿ ಮಹಿಳೆ ಅಂತ ಬಿರುದನ್ನ ಅವರು ಕೊಟ್ಟಾರ. ಬಾಳ ಕಡೆ ಸಿಕ್ಕ. ಇದ್ರಿ ಗುಲ್ಬರ್ಗದೊಳಗ ಶರಣ ಬಸವೇಶ್ವರ ದೇವಸ್ಥಾನದವ್ರು ಜಗದ್ಗುರುಗಳವ್ರು ನಮ್ಮನ್ನ ಕರೆಸಿ ಗುರ್ತಿಸಿ ನಮ್ಮನ್ನ ಮನಿಗ್ ಕರೆಸಿ, ನಾ ಸರಸ್ ಮೇಳದಲ್ಲಿ ಭಾಗವಹಿಸಿದ್ದೆ. ಆ ಟೈಮ್ದಲ್ಲಿ ನಮ್ಮ ಅಂಗಡಿ ಬಂದು ನಾನು ಗುರ್ತಿಸಿ ಕರೆದು ಅವ್ರ ಒಂದು ಸನ್ಮಾನವನ್ನ ಮಾಡಿದ್ರಿ ನನಗೆ ಅವ್ರ ಯೂನಿವರ್ಸಿಟಿಯಲ್ಲಿ. ಇದು ಒಂದು ಅತ್ಯುತ್ತಮ ವ್ಯಾಪಾರಿಸ್ತ್ರ ಅಂತ ಹೇಳಿ ಸರಸ್ ಮೇಳದಲ್ಲಿ ಗಿರಿಮಿಟಿ ಮಿರ್ಚಿ ಮಾಡಿದ್ವಿ. ಅಲ್ಲಿ ಇದು ಒಂದು ಗುಲ್ಬರ್ಗ ಒಂದ್ ಸಿಕ್ಕೈತ್ರಿ. ಇದು ಒಂದ್ ಬೆಂಗಳೂರಾಗ ಸಿಕ್ಕೈತ್ರಿ. ಇದು ಅತ್ಯುತ್ತಮರ ಅಂತ ಹೇಳಿ ಅಲ್ಲಿ ಇದು ಒಂದು ಸಾಧಕರಂತೆ ಅಲ್ಲಿ ಸಿಕ್ಕೈತ್ರಿ ಬೆಂಗಳೂರಲ್ಲಿ. ಬಾಳ ಕಡೆ ಬೆಳಗಾವದಲ್ಲಿ ಸಿಕ್ಕವ್ರಿ. ಇದು ಗದಗದವ್ರು ಒಬ್ರು ಕೊಟ್ಟಾರ್ರಿ ಇದನ್ನ. ಇದು ಸುವರ್ಣ ಮಹೋತ್ಸವದೊಳಗ ಇದ್ರ ಒಂದು ಕೊಟ್ಟಾರಿ ಅವಾರ್ಡ್. ಎಷ್ಟ್ ಅವಾರ್ಡ್ ತಗೊಂಡ್ರ ಒಂದ್ ಮಹಿಳೆಗೆ ಇಷ್ಟೆಲ್ಲಾ ಸಿಗ್ಬೇಕಂದ್ರ ಇದರಿಂದ ಎಷ್ಟ್ ಪರಿಶ್ರಮ ಇರುತ್ತ, ಎಷ್ಟ್ ಸ್ಟ್ರಗಲ್ ಇರುತ್ತ ಅಂತ ನೀವ್ ಅರ್ಥ ಮಾಡ್ಕೋಬಹುದು. ಇದು ಸಿರಿಧಾನ್ಯದೊಳಗ ಭಾಗವಹಿಸಿದ್ನಿ ಕಾಂಪಿಟಿಷನ್ ಬೆಂಗಳೂರಲ್ಲಿ. ಅದೊಂದ್ ಯಾವ್ದು ಟಿವಿ ಒಳಗ ಇದು ಬರುತ್ತಲ್ಲ ಗಟ್ಟಿ ಮೇಳ ಧಾರಾವಾಹಿ. ಆಮೇಲೆ ಇವೆಂಟ್ ನಡೆಸ್ತಾ ಇದ್ದ. ಅವ್ರ ಏನ್ ಮಾಡ್ತಿದ್ಯಮ್ಮ ಅಂತ ಹೇಳಿ ಅವ್ರ ಖುಷಿಯಿಂದ ನನ್ ಫೋಟೋ ತೆಗೆಸ್ಕೊಂಡಾರ. ನೋಡ್ರಿ, ನಮ್ಗ ಮೇಡಮ್ ಅವ್ರ ಸ್ನಾಕ್ಸ್ ಹಾಕೊಟ್ರ ತಿನ್ನಾಕ, ಟೇಸ್ಟ್ ನೋಡಾಕ.
ಹೆಂಗಾಗ್ಯಾವ ಅಂತ ನೋಡು ಬರೀ ಟೇಸ್ಟ್. ಕೊಬ್ಬರಿ ಕಡ್ಡಿರಿ ಇವು. ಎಷ್ಟು ಕರುಮ್ ಕುರುಮ್ ಅಂತಾವು, ಎಷ್ಟು ಕ್ರಿಸ್ಪಿ ಆಗಿದಾವ್ರಿ. ಅವಲಕ್ಕಿನೂ ಹಂಗೆ ಅದಾವ್ರಿ ಕ್ರಿಸ್ಪಿ, ಬಾಯಾಗ ಹಾಕಿದ್ರೆ ಅವಲಕ್ಕಿ ಕರಗ್ತಾವು. ಥ್ಯಾಂಕ್ಸ್ ರೀ ಆಂಟಿ, ಭಾಳ ಚೆನ್ನಾಗಿ ಮಾಡೀರಿ. ಒಬ್ಬರ ಕೈ ರುಚಿ ಒಬ್ರಿಗೆ ನಾವು ಎಷ್ಟೇ ಚೆನ್ನಾಗಿ ಮಾಡ್ತೇವಂದ್ರು ಕೈ ರುಚಿನ ಬೇರೆ ಇರುತ್ತೆ. ಒಬ್ಬೊಬ್ಬರು ಎಲ್ಲ ಕೇಳ್ಕೊಂಡು ಹೋಗ್ತಾರೆ ನಿಮ್ಮ ಹಂಗ ಆಗಿಲ್ಲ ಅಂತ. ಮತ್ತೆ ನಾ ಕೇಳ್ಕೊಂಡೋಗಿದ್ರಿ ಮೇಡಮ್ ಆಗಿಲ್ಲ ಅಂತ. ಈ ಬದ್ನಿಕಾಯಿ ಚಟ್ನಿ ಅಂತ ಹೇಳಿ ಚಟ್ನಿ ಮಾಡ್ತಾರೆ. ಒಂದು ಸಾಯಂಕಾಲ ಬರೀಲಿ ಒಂದು ಬದ್ನಿಕಾಯಿ ಬಜ್ಜಿ ಅಂಗಡಿ ಇದ್ದಾಗ ಅವಾಗ ಇದು ಮಾಡ್ಕೊಡೋದು. ನಿಮ್ಮಂಗೆ ಚಟ್ನಿ ನಾವಲ್ಲ ಬೆಳಗಾವಿ ಹಂಗ ಬರೋದು. ನೀವು ಚಟ್ನಿ ಹೇಳ್ಕೊಟ್ಟು ನಾವು ಬರ್ಕೊಂಡು. ಥ್ಯಾಂಕ್ಸ್ ರೀ ಆಂಟಿ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾಹಿತಿ ಹೇಳಿದ್ರೆ ನಮಗ. ಇನ್ನೂ ಬೆಳೀರಿ, ನಮ್ಮ ಚಾನಲ್ ಕಡೆಯಿಂದ ನಿಮಗ ಹಾಸಿಸ್ತೇನ್ರಿ. ಇನ್ನೂ ಚೆನ್ನಾಗಿ ಬೆಳೀರಿ, ಇನ್ನೂ ದೊಡ್ಡದಾಗಿ ಬೆಳೀರಿ, ಇನ್ನೂ ಇಂಟರ್ವ್ಯೂ ಮಾಡೋಣ್ರಿ. ಆಯ್ತು, ನಿಮ್ ಚಾನಲ್ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ.